ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇಂದು ನವರಾತ್ರಿ ಹಬ್ಬದ ಮೊದಲನೆಯ ದಿನ. ಈ ದಿನವನ್ನು ಶೈಲಪುತ್ರಿ ದೇವಿಯ ದಿನವೆಂದೇ ಕರೆಯುತ್ತಾರೆ. ಹಾಗೂ ಶೈಲಪುತ್ರಿಯು ಪರ್ವತರಾಜನ ಮಗಳು. ನವದುರ್ಗ ಪೂಜೆಯಲ್ಲಿ ಕೆಲವು ಪುರಾಣಗಳ ಪ್ರಕಾರ ಅಥವಾ ನವರಾತ್ರಿಯ ಆಚರಣೆಯಲ್ಲಿ ವರ್ಣಕ್ಕೆ ತುಂಬ ಮಹತ್ವವಿದೆ. ಅದರಲ್ಲಿ ಮೊದಲನೆಯ ದಿನ ಶ್ವೇತ ಬಿಳಿ ಬಣ್ಣದ ವಸ್ತ್ರ ಧರಿಸಿ ದೇವಿಯನ್ನು ಆರಾಧಿಸುವುದು ಶುಭಕರವೆಂದು ನಂಬಿಕೆ ಇದೆ. ಶ್ವೇತವರ್ಣವು ಪವಿತ್ರತೆ, ಶುದ್ಧ ಹಾಗೂ ಶಾಂತಿಯನ್ನು ಸೂಚಿಸುತ್ತದೆ. ಹಾಗೆಯೇ ಶೈಲಪುತ್ರಿಯು ಪಾರ್ವತೀ ದೇವಿಯ ಮೊದಲನೇ ಅವತಾರ ಅಥವಾ ಮೊದಲನೇ ಸ್ವರೂಪ ಎಂದು ಕರೆಯುತ್ತಾರೆ. ದೇವಿಯ ಪೂಜೆಯಿಂದ ಮನಃಶುದ್ಧಿ, ಆತ್ಮಶಕ್ತಿ, ಧೈರ್ಯ, ಶಾಂತಿ ಮತ್ತು ಹೊಸ ಆರಂಭಗಳ ಆಶೀರ್ವಾದವು ಸಿಗುತ್ತದೆ. ಶೈಲಪುತ್ರಿಯ ಹಿಂದಿನ ಕಥೆಯನ್ನು ನೋಡುವುದಾದರೆ, ಪುರಾಣದ ಪ್ರಕಾರ ಶೈಲಪುತ್ರಿಯು ಸತೀದೇವಿಯ ಪುನರ್ಜನ್ಮ. ಹಾಗೂ ಸತೀದೇವಿಯು ಪ್ರಜಾಪತಿ ದಕ್ಷರಾಜನ ಮಗಳು. ಇವಳು ಶಿವನನ್ನು ಆರಾಧಿಸಿ ಮದುವೆಯಾಗಿರುತ್ತಾಳೆ. ದಕ್ಷರಾಜನಿಗೆ ರುದ್ರಭೂಮಿವಾಸಿಯಾದ ಶಿವನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡಲು ಒಪ್ಪಿಗೆ ಇರುವುದಿಲ್ಲ. ಹಾಗೆ ಒಂದು ದಿನ ಪ್ರಜಾಪತಿ ದಕ್ಷ ತನ್ನ ಅರಮನೆಯಲ್ಲಿ ಯಜ್ಞ ಹೋಮವನ್ನು ಹಮ್ಮಿಕೊಳ್ಳುತ್ತಾನೆ. ಎಲ್ಲ ದೇವತೆಯರಿಗೂ ಆಹ್ವಾನಿಸಿರುತ್ತಾನೆ, ಆದರೆ ತನ್ನ ಅಳಿಯನಾದ ಶಿವನನ್ನು ಬಿಟ್ಟು. ಆದರೆ ಸತೀದೇವಿ ಶಿವನ ಮಾತನ್ನು ವಿರೋಧಿಸಿ ತನ್ನ ತಂದೆಯು ನಡೆಸುತ್ತಿದ್ದ ಆ ಯಜ್ಞದಲ್ಲಿ ಭಾಗಿಯಾಗಲು ಬರುತ್ತಾಳೆ. ಅಲ್ಲಿ ತನ್ನ ಪತಿಯನ್ನು ಎಂದರೆ ಶಿವನನ್ನು ಅವಮಾನಿಸಲಾಯಿತು. ಇದರಿಂದ ಬೇಸರಗೊಂಡ ಸತಿಯು ತನ್ನ ತಂದೆಯೇ ನಡೆಸುತ್ತಿದ್ದ ಯಜ್ಞಕುಂಡದಲ್ಲಿ ತನ್ನ ದೇಹವನ್ನು ತ್ಯಜಿಸುತ್ತಾಳೆ. ನಂತರ ಅವಳು ಹಿಮಪರ್ವತರಾಜನ ಮಗಳಾಗಿ ಜನಿಸಿದಳು. ಶೈಲಪುತ್ರಿ ದೇವಿಯ ಒಂದು ಕೈಯಲ್ಲಿ ತ್ರಿಶೂಲ ಹಾಗೂ ಇನ್ನೊಂದು ಕೈಯಲ್ಲಿ ಕಮಲದ ಹೂವಿದೆ. ಮತ್ತು ನಂದಿ ಅಥವಾ ಎಮ್ಮೆ ಶೈಲಪುತ್ರಿ ದೇವಿಯ ವಾಹನವಾಗಿದೆ. ಹೀಗೆಯೇ ಶೈಲಪುತ್ರಿ ದೇವಿಯು ನವರಾತ್ರಿಯಂದು ಶಕ್ತಿ ದೇವತೆಯಾಗಿ ಪೂಜೆಯನ್ನು ಸ್ವೀಕರಿಸುತ್ತಾರೆ. ಹಾಗೂ ಈ ಬರುವ ಮುಂದಿನ ಅಧ್ಯಾಯದಲ್ಲಿ ದಸರಾ ಗೊಂಬೆಗಳ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ. ಪ್ರಮುಖ ಕಾರಣ ಏನು ಎಲ್ಲವನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.